ನಿಮ್ಮ ಸತ್ಯವನ್ನು ಸಾಬೀತುಪಡಿಸಲು ನೀವು ಯಾರನ್ನು ಎದುರಿಸುವ ಅಗತ್ಯವಿಲ್ಲ, ಏಕೆಂದರೆ ಸರಿಯಾದ ಸಮಯದಲ್ಲಿ ನಿಮ್ಮ ಹಣೆಬರಹವನ್ನು ಕೆತ್ತಲಾಗಿದೆ ಮತ್ತು ಸಾಬೀತುಪಡಿಸಲಾಗಿದೆ. ಈಗ ಇದು ನಿಮ್ಮ ಜೀವನದಲ್ಲಿ ಆಗಲಿದೆ. ಕೊನೆಯವರೆಗೂ ವಿಡಿಯೋದಲ್ಲಿ ಉಳಿಯಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ. ನಮಸ್ಕಾರ ಸ್ನೇಹಿತರೆ, ಜೈ ಮಾತಾಜಿ, ಜೈ ಭೋಲೆನಾಥ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ನಮಸ್ಕಾರ ಹಾಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ತಪ್ಪಿಸಿಕೊಳ್ಳಬೇಡಿ ಮತ್ತು ಇದನ್ನು ವೀಕ್ಷಿಸಿ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಸ್ನೇಹಿತರೆ, ವಿಡಿಯೋವನ್ನು ಒಬ್ಬಂಟಿಯಾಗಿ ನೋಡಿ. ಮುಂದಿನದು ನಿಮ್ಮ ಹತ್ತಿರ ಬರುವುದು ಗ್ರಹಗಳು ಮತ್ತು ಸ್ನೇಹಿತರ ಸ್ಥಾನ ಹಾಗೂ ದೇವರ ಪ್ರಕಾರ ಸೂಚನೆಯ ಪ್ರಕಾರ ಇದು ಬಹಳ ಮುಖ್ಯವಾದ ಸಮಯವಾಗಿರುತ್ತದೆ. ಮತ್ತು ಸ್ನೇಹಿತರೆ, ಇದರ ಬಗ್ಗೆ ನಾನು ನಿಮಗೆ ತಿಳಿಸುತ್ತೇನೆ. ನಿಮ್ಮ ಜೀವನದ ಕಥೆಯನ್ನು ಇನ್ನು ಮುಂದೆ ಬೇರೆಯವರಿಗೆ ಹೇಳಬೇಡಿ. ನೀವು ಯಾವಾಗಲೂ ಅದನ್ನು ಅನುಭವಿಸುತ್ತೀರಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಮತ್ತು ಸ್ನೇಹಿತರಲ್ಲಿ ಸಂತೋಷದ ವಾತಾವರಣ ಇದ್ದಾಗಲೆಲ್ಲ ಬೇರೆಯವರಿಗೆ ಇದರ ಬಗ್ಗೆ ತಿಳಿದು ಬಂದಿರುತ್ತದೆ. ಸ್ನೇಹಿತರೆ, ನಂತರ ಸ್ನೇಹಿತರು ಯಾರಾದರೂ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ ಆ ಸಮಯದಲ್ಲಿ ಈ ರೀತಿಯ ಬಿಕ್ಕಟ್ಟುಗಳು ಬರುತ್ತವೆ. ಸ್ನೇಹಿತರೆ, ನೀವು ನಿಮ್ಮ ಸಂತೋಷವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಎಲ್ಲಿಂದ ಬರುತ್ತದೆಯೋ ತಿಳಿಯುವುದಿಲ್ಲ. ದುಃಖಗಳು ಮುನ್ನೆಲೆಗೆ ಬರುತ್ತವೆ. ಆದ್ದರಿಂದ ಅಂತಹ ಪರಿಸ್ಥಿತಿಯಲ್ಲಿ ನಾವು ಈ ವಿಡಿಯೋದಲ್ಲಿ ನೀಡಲಿರುವ ಮಾಹಿತಿಯನ್ನು ನಿಮಗೆ ಈಗಾಗಲೇ ಎಚ್ಚರಿಸುತ್ತಿದ್ದೇವೆ. ನಿಮ್ಮ ಜೀವನದ ಮುಖ್ಯ ವಿಷಯಗಳನ್ನು ಇತರ ಜನರೊಂದಿಗೆ ಹಂಚಿಕೊಳ್ಳಬೇಡಿ. ಗ್ರಹಗಳ ಸಂಚಾರದ ಸಮಯದಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ. ಆದರೆ ಸ್ನೇಹಿತರೆ, ಅಂತಹ ಹಠಾತ್ ಬದಲಾವಣೆಗಳು ಬಹಳ ಕಡಿಮೆ ಜನರ ಜಾತಕದಲ್ಲಿ ಕಂಡುಬರುತ್ತವೆ. ದೇವರು ಅದೃಷ್ಟವಂತರು ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡುವವರಿಗೆ ಅಂತಹ ಚಿಹ್ನೆಗಳನ್ನು ನೀಡುತ್ತಾನೆ ಮತ್ತು ಗ್ರಹಗಳ ಸ್ಥಾನವು ಹೀಗೆ ರೂಪುಗೊಳ್ಳುತ್ತದೆ. ಮುಂದಿನ 6 ದಿನಗಳಲ್ಲಿ ನಿಮ್ಮ ಜೀವನವು ನಾಳೆ ಬದಲಾಗುತ್ತದೆ ಎಂದು ಎಲ್ಲ ಸ್ನೇಹಿತರಿಗೆ ಹೇಳೋಣ. ಸ್ನೇಹಿತರೆ, ನೀವು ಅದನ್ನು ನೋಡಿದ ನಂತರ ಖಂಡಿತವಾಗಿಯೂ ಆಘಾತಕ್ಕೊಳಗಾಗುತ್ತೀರಿ. ಆದರೆ ಸ್ನೇಹಿತರೆ, ಇದೇ ಸಮಯ ನೀವು ಕೂಡ ಹೆಚ್ಚು ಜಾಗರೂಕರಾಗಿರಬೇಕು. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಚೆನ್ನಾಗಿ ಹೇಳಲಿದ್ದೇವೆ. ಈ ವಿಡಿಯೋ ಗ್ರಹಗಳ ಸಂಚಾರವನ್ನು ಆಧರಿಸಿದೆ. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಿರಿ. ಎಲ್ಲವನ್ನೂ ನೋಡಿ ನೀವು ಜೀವನದಲ್ಲಿ ಹೇಗೆ ಎಚ್ಚರಿಕೆಯಿಂದ ಮುಂದುವರಿಯಬೇಕು ಮತ್ತು ಹೇಗೆ ಎಂಬುದರ ಕುರಿತು ನಾವು ನಿಮಗೆ ಮಾಹಿತಿಯನ್ನು ನೀಡಲಿದ್ದೇವೆ. ನಾವು ಜನರನ್ನು, ಸ್ನೇಹಿತರನ್ನು ನಿರ್ಲಕ್ಷಿಸುವ ಮೂಲಕ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು. ಯಾರು ನಮ್ಮನ್ನು ಮುಂದೆ ಹೋಗಬೇಕು ಎಂದು ಬಯಸುವುದಿಲ್ಲ. ಇದು ಎಲ್ಲರಿಗೂ ಅತ್ಯಗತ್ಯ. ಈ ವಿಡಿಯೋದಲ್ಲಿ ನಿಮ್ಮ ರಹಸ್ಯಗಳನ್ನು ಬದಿಗಿಟ್ಟು ಜೀವನದಲ್ಲಿ ಹೇಗೆ ಮುಂದುವರಿಯುವುದು ಮತ್ತು ನಿಮ್ಮ ರಹಸ್ಯಗಳನ್ನು ಹೇಗೆ ರಹಸ್ಯವಾಗಿಡುವುದು ಎಂಬುದರ ಕುರಿತು ನಾವು ನಿಮಗೆ ಮಾಹಿತಿಯನ್ನು ನೀಡುತ್ತೇವೆ. ಜನರ ಮುಂದೆ ಅವನು ಹಾಗೆ ಇರಬಾರದಿತ್ತು ಎಂದು ನೀವು ಹೇಳುತ್ತೀರಿ. ಆದ್ದರಿಂದ ಸ್ನೇಹಿತರೆ, ವಿಡಿಯೋದ ಕೊನೆಯವರೆಗೂ ಇರಿ ಎಂದು ನಾನು ನಿಮ್ಮನ್ನು ಕೈಗಳನ್ನು ಜೋಡಿಸಿ ವಿನಂತಿಸಿಕೊಳ್ಳುತ್ತೇನೆ. ಮಹಾದೇವ ಅವರ ನಿಜವಾದ ಭಕ್ತರಾಗಿ ವಿಡಿಯೋ ಖಂಡಿತವಾಗಿಯೂ ಇಷ್ಟಪಡಲು ನೀವು ಬಯಸಿದರೆ ಈಗ ನಿಮ್ಮ ಜೀವನದಲ್ಲಿ ಮಹಾಕಾಳನಲ್ಲಿ ನಂಬಿಕೆ ಇರಿಸಿ ಮತ್ತು ಖಂಡಿತವಾಗಿಯೂ ಬದಲಾವಣೆ ಇರುತ್ತದೆ. ಆದ್ದರಿಂದ ಸ್ನೇಹಿತರೆ, ಜೈ ಮಹಾಕಾಳ. ಸ್ನೇಹಿತರೆ, ಇದರೊಂದಿಗೆ ನಾವು ವಿಡಿಯೋದಲ್ಲಿ ಮುಂದುವರಿಯುತ್ತೇವೆ ಮತ್ತು ನಿಮಗೆ ವಿಷಯಗಳನ್ನು ತಿಳಿಸುತ್ತೇವೆ. ಈ 5 ರಿಂದ 6 ದಿನಗಳ ಅವಧಿಯಲ್ಲಿ ನೀವು ವಿಶೇಷ ಗಮನ ಹರಿಸಬೇಕಾದ ವಿಷಯಗಳು ಯಾವುವು? ಇದರಿಂದ ಮುಂಬರುವ ಸಮಯದಲ್ಲಿ ನೀವು ಯಾವುದೇ ತೊಂದರೆಗೆ ಸಿಲುಕಬೇಡಿ ಮತ್ತು ನಿಮ್ಮ ಸ್ನೇಹಿತರು ಸಹ ನೀವು ಸ್ವೀಕರಿಸಲಿರುವ ಒಳ್ಳೆಯ ಸುದ್ದಿಯ ಬಗ್ಗೆ ಮಾತನಾಡುತ್ತಾರೆ. ಸ್ನೇಹಿತರೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಯಾವ ಪ್ರಮುಖ ಬದಲಾವಣೆಗಳನ್ನು ನೋಡುತ್ತೀರಿ? ಮೊದಲನೆಯದಾಗಿ ನಾನು ನಿಮಗೆ ಈ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಅದು ನಿಮಗೆ ನಿಮ್ಮ ಜೀವನದಲ್ಲಿ ಈ ತಪ್ಪುಗಳನ್ನು ತಪ್ಪಾಗಿಯೂ ಮಾಡಬಾರದು ಎಂದು ತಿಳಿಸುತ್ತದೆ. ಜೀವನದಲ್ಲಿ ಕೆಲವು ತಪ್ಪುಗಳಿವೆ. ಅದನ್ನು ನೀವು ನನಗೆ ಏನು ಒಳ್ಳೆಯದನ್ನು ಮಾಡಬೇಕೆಂದು ಅನಿಸುವುದಿಲ್ಲ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಆದರೆ ಸ್ನೇಹಿತರೆ, ನಾನು ಇನ್ನೂ ತಿಳಿಯದೆ ಈ ತಪ್ಪನ್ನು ಮಾಡುತ್ತೇನೆ. ಯಾರೊಬ್ಬರ ಬಲೆಗೆ ಬಿದ್ದ ನಂತರ ಅವರು ಯಾರೊಬ್ಬರ ಪ್ರಭಾವಕ್ಕೆ ಒಳಗಾಗುತ್ತಾರೆ ಮತ್ತು ಯಾರೊಬ್ಬರ ಮಾತುಗಳಿಂದ ಕುರುಡರಾಗುತ್ತಾರೆ. ಈಗ ಅವರು ಅದನ್ನು ಮಾಡುತ್ತಾರೆ. ಅಂದರೆ ಸ್ನೇಹಿತರೆ, ಕಳೆದ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಮತ್ತು ಸ್ನೇಹಿತರಲ್ಲಿ ಇಂತಹ ಅನೇಕ ಘಟನೆಗಳು ನಡೆದಿವೆ ಎಂದು ನಿಮಗೆ ತಿಳಿದಿದೆ.
ಅನಾದಿ ಕಾಲದಿಂದಲೂ ಅಂತಹ ಸಮಸ್ಯೆಗಳು ಉದ್ಭವಿಸಲು ಪ್ರಾರಂಭಿಸಿವೆ. ಅವರನ್ನು ಸ್ನೇಹಿತರೆಂದು ನೋಡಿದಾಗ ಯಾವುದೇ ಕೆಲಸವು ನಮಗೆ ಅಸಾಧ್ಯವೆಂದು ನೀವು ಭಾವಿಸುತ್ತೀರಿ. ಈಗ ನೀವು ಜೀವನದಲ್ಲಿ ಜಾಗರೂಕರಾಗಿರಬೇಕು ಮತ್ತು ಈ ತಪ್ಪುಗಳನ್ನು ತಪ್ಪಿಸಬೇಕು ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನೀವು ಅದನ್ನು ಮಾಡುವುದನ್ನು ತಪ್ಪಿಸಬೇಕು. ಅದನ್ನು ನೀವು ಹಿಂದಿನ ಸಮಯದ ಮಧ್ಯಂತರದಲ್ಲಿ ಈಗಾಗಲೇ ಮಾಡಿದ್ದೀರಿ. ಸ್ನೇಹಿತರೆ, ದಯವಿಟ್ಟು ಈ ವಿಷಯಗಳಿಗೆ ಗಮನ ಕೊಡಿ. ನೆನಪಿಡಿ, ನೀವು ಯಾವ ತಪ್ಪುಗಳನ್ನು ಪುನರಾವರ್ತಿಸುತ್ತಿದ್ದೀರಿ. ನೀವು ಈ ವಿಷಯಗಳ ಮೂಲಕ್ಕೆ ಹೋಗದಿದ್ದರೆ ಯಾವುದೇ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಸಿಗುವುದಿಲ್ಲ. ನೀವು ಹಿಂದಿನ ಯಾವ ಕೆಲಸದಲ್ಲಿ ಮತ್ತು ಕರೆಗಳ ಮೂಲಕ ಯಶಸ್ವಿಯಾಗಿದ್ದೀರಿ ಎಂಬುದನ್ನು ಮರೆಯಬೇಡಿ. ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ತಂದಂತಹ ಕೆಲಸಗಳನ್ನು ನೀವು ಮಾಡಿದ್ದೀರಿ. ಆ ಕಲೆ ಹುಟ್ಟಿದೆ. ಆ ತಪ್ಪುಗಳನ್ನು ತ್ಯಜಿಸುವುದರಿಂದ ನೀವು ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ನೀವು ಸಂತೋಷವಾಗಿ ಉಳಿಯಲು ಮತ್ತು ನಿಮ್ಮ ಇಡೀ ಕುಟುಂಬವು ಸಂತೋಷವಾಗಿ ಉಳಿಯಲು ನೀವು ಮುಂದುವರಿಯಬೇಕು ಮತ್ತು ಅಂತಹ ಕೆಲಸವನ್ನು ಮಾಡಬೇಕು. ಸ್ನೇಹಿತರೆ, ಈ ಎಲ್ಲ ವಿಷಯಗಳು ನಿಮಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತವೆ. ನಾಳೆ ನಿಮ್ಮ ಜೀವನಕ್ಕೆ ಯಾವ ಕೆಲಸಗಳು ಸರಿಯಾಗಿವೆ ಮತ್ತು ನಿಮ್ಮ ಸ್ನೇಹಿತರೆ ಯಾವ ಕೆಲಸಗಳು ತಪ್ಪಾಗಿವೆ ಎಂಬುದನ್ನು ನೋಡಿ. ಈಗ ನೀವು ಈ ಎಲ್ಲ ವಿಷಯಗಳ ಮೇಲೆ ಕೆಲಸ ಮಾಡಬೇಕು. ಅದು ನಿಮ್ಮ ಜೀವನಕ್ಕೆ ಸರಿಯಾಗಿದೆಯೇ? ಅದು ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆಯೇ ಅಥವಾ ಅದು ಬಹಳ ಮುಖ್ಯವೇ ಎಂದು ನಿರ್ಧರಿಸಲು. ಏಕೆಂದರೆ ನಿಮ್ಮ ಮುಂಬರುವ ಸಮಯದಲ್ಲಿ ರೂಪುಗೊಳ್ಳುತ್ತಿರುವ ಗ್ರಹಸ್ಥಿತಿ ತುಂಬಾ ಚೆನ್ನಾಗಿ ಕಾಣುತ್ತಿದೆ. ಸ್ನೇಹಿತರೆ, ಇದರಿಂದಾಗಿ ನೀವು ಯಶಸ್ಸಿನ ಫಲವನ್ನು ಪಡೆಯಲಿದ್ದೀರಿ. ಆ ಸಮಯದಲ್ಲಿ ನೀವು ಈ ಎಲ್ಲ ವಿಷಯಗಳನ್ನು ನೋಡಿಕೊಳ್ಳದಿದ್ದರೆ ಸ್ನೇಹಿತರೆ, ಜೀವನದಲ್ಲಿ ಮುಂಬರುವ ಸಮಸ್ಯೆಗಳು, ಸಂತೋಷವು ನಿಮ್ಮ ಮನೆ ಬಾಗಿಲಿನಿಂದ ಅಥವಾ ನಿಮ್ಮ ಜೀವನದಿಂದ ದೂರ ಹೋದರೆ ನಾನು ನಿಮಗೆ ಒಂದು ವಿಷಯವನ್ನು ಹೇಳುತ್ತೇನೆ. ಸಂಪತ್ತಿನ ದೇವತೆಯನ್ನು ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಯಾರು ನಮ್ಮನ್ನು ಗೌರವಿಸುತ್ತಾರೋ ಮತ್ತು ಪ್ರತಿದಿನ ನಮ್ಮನ್ನು ನೆನಪಿಸಿಕೊಳ್ಳುತ್ತಾರೋ ನಾವು ಖಂಡಿತವಾಗಿಯೂ ಅವರೊಂದಿಗೆ ಇರುತ್ತೇವೆ ಎಂಬುದು ನಿಜ. ಮತ್ತು ತನ್ನ ಜೀವನದಲ್ಲಿ ಅಜಾಗರೂಕ ಮತ್ತು ದುರಾಸೆಯುಳ್ಳವನು ಕೆಟ್ಟ ಕೆಲಸಗಳನ್ನು ಮಾಡುತ್ತಾನೆ ಮತ್ತು ಹಣವನ್ನು ವ್ಯರ್ಥ ಮಾಡುತ್ತಾನೆ. ನೀವು ತಪ್ಪು ಸ್ಥಳದಲ್ಲಿ ಹೂಡಿಕೆ ಮಾಡಿದರೆ, ಅಗತ್ಯವಿಲ್ಲದ ಕಡೆ ಅಗತ್ಯವಾಗಿ ಖರ್ಚು ಮಾಡಿದರೆ ಸ್ನೇಹಿತರೆ, ಅಂತಹ ಜನರಿಗೆ ಲಕ್ಷ್ಮೀ ದೇವಿಯು ಬರುವುದಿಲ್ಲ. ಅವು ಹೆಚ್ಚು ಕಾಲ ಉಳಿಯುವುದಿಲ್ಲ. ಏಕೆಂದರೆ ಮನುಷ್ಯನು ಪ್ರಭಾವತಃ ಚಂಚಲನಾಗಿದ್ದಾನೆ. ಅದು ಮನುಷ್ಯರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ನೀವು ನಾಳೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಲಕ್ಷ್ಮೀ ದೇವಿಯು ನಾಳೆ ನಿಮ್ಮ ಜೀವನದಲ್ಲಿ ಉಳಿಯಲು ಇಷ್ಟಪಡುತ್ತಾಳೆ. ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಆ ಎಲ್ಲ ವಿಷಯಗಳನ್ನು ಸಹ ಪಡೆಯಬಹುದು. ನೀವು ಹಿಂದೆ ಮಾಡಿದ ತಪ್ಪುಗಳನ್ನು ಪರೀಕ್ಷಿಸಿ ಮತ್ತು ನೀವು ಇನ್ನೂ ಕೆಲವು ತಪ್ಪುಗಳನ್ನು ಮಾಡುತ್ತಿದ್ದರೆ ಈ ವಿಷಯಗಳ ಬಗ್ಗೆ ಯೋಚಿಸಿ. ಸ್ನೇಹಿತರೆ, ನೀವು ಉಳಿದುಕೊಂಡಾಗ ಯಾರೊಂದಿಗೆ ಅನಾನುಕೂಲತೆಯನ್ನು ಅನುಭವಿಸುತ್ತೀರೋ ಆ ಕೆಲಸ ಮಾಡುವ ಸ್ನೇಹಿತರನ್ನು ನಿಮ್ಮ ಜೀವನದಿಂದ ತೆಗೆದುಹಾಕಿ. ಸಮಸ್ಯೆ ಇದ್ದರೆ ಆ ಕೆಲಸವನ್ನು ಮಾಡಬೇಡಿ ಮತ್ತು ಅಂತಹ ಜನರ ಮುಂದೆ ಸಿಹಿ ತಿಂಡಿಗಳನ್ನು ತಿನ್ನಬೇಡಿ. ತನ್ನ ಜೀವಿತಾವಧಿಯಲ್ಲಿ ಅಂತಹ ವ್ಯಕ್ತಿ ನಿಮ್ಮ ಸಂತೋಷವನ್ನು ನೋಡಲು ಸಾಧ್ಯವಾಗದ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ತೆಗೆದುಹಾಕಿ. ಅವನು ನಿಮ್ಮ ಜೀವನದಲ್ಲಿ ಸಂತೋಷದ ಸ್ನೇಹಿತನಾಗಿರಬಾರದು. ಬದಲಾಗಿ ನಾವು ಬಿಕ್ಕಟ್ಟನ್ನು ಎದುರಿಸುತ್ತಿದ್ದೇವೆ ಸ್ನೇಹಿತರೆ. ಈಗ ನಾವು ತುಂಬಾ ಶ್ರಮಶೀಲರಾಗಿದ್ದೇವೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಆದರೆ ಇತರರ ಬಲೆಗೆ ಬಿದ್ದು ಇತರರನ್ನು ಹೊಗಳುವುದು, ನಂಬುವುದು ಮೂಲಕ ನಿಮ್ಮ ಕೆಲಸವನ್ನು ನಿಲ್ಲಿಸಿ ಬೇರೇನಾದರೂ ಮಾಡುವ ಮೂಲಕ ನೀವು ಅವರು ಅರ್ಥಪೂರ್ಣ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಅವರು ಇತರರ ಮಾತುಗಳನ್ನು ಬಹಳ ಬೇಗನೆ ಕೇಳುತ್ತಾರೆ. ಬೇರೆಯವರ ಮಾತುಗಳಿಗೆ ಬೇಗನೆ ಇಲ್ಲ ಎಂದು ಹೇಳುವುದಿಲ್ಲ. ಇದು ನಿಮ್ಮ ಒಳ್ಳೆಯ ಅಭ್ಯಾಸ. ನಾವು ಇದನ್ನು ಕೆಟ್ಟ ಅಭ್ಯಾಸ ಎಂದು ಕರೆಯುವುದಿಲ್ಲ. ಮತ್ತು ಇದು ನಿಮ್ಮ ಒಳ್ಳೆಯ ಗೌರವ, ನಿಮ್ಮ ಜೀವನ ಎಲ್ಲವನ್ನೂ ಹಾಳು ಮಾಡಿಬಿಡುತ್ತಾರೆ. ಅದನ್ನು ನಿಮ್ಮ ದೌರ್ಬಲ್ಯ ಎಂದು ಭಾವಿಸುತ್ತಾರೆ. ಆಗ ಬೇರೆಯವರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಗುಂಡಿಗಳನ್ನು ತೋಡಿಬಿಡುತ್ತಾರೆ ಅದರಲ್ಲಿ ತಳ್ಳಲು. ನಾಳೆ ನಿಮ್ಮ ಜೀವನದಲ್ಲಿ ಬರುವ ಮುಂದಿನ ವ್ಯಕ್ತಿಗೆ ನೀವು ಎಷ್ಟು ಅವರು ನಿಮ್ಮ ಸಂಭಾವಿತ ವ್ಯಕ್ತಿ ಮತ್ತು ನೀವು ಅವರ ಜೊತೆ ಎಷ್ಟರ ಮಟ್ಟಿಗೆ ಹೋರಾಡುತ್ತೀರಿ. ನಂತರ ಕೊನೆಯಲ್ಲಿ ನೀವು ಶಾಂತರಾಗುತ್ತೀರಿ ಮತ್ತು ಈಗ ಮುಗ್ಧತೆಯಿಂದಾಗಿ ಆ ವ್ಯಕ್ತಿ ನಿಮ್ಮ ಸ್ನೇಹಿತರೆ. ಇದೆಲ್ಲವೂ ಸುಳ್ಳೇ ಎಂದು ನೀವು ನಮಗೆ ಮುದ್ರಣದಲ್ಲಿ ಹೇಳಬೇಕು. ಈಗ ನಿಮ್ಮ ಜೀವನದಲ್ಲಿ ಏನಿದೆ, ಏನು ಮಾಡಬೇಕೆಂದು ನಿರ್ಧರಿಸುವುದು ನಿಮಗೆ ಬಿಟ್ಟದ್ದು. ನಿಮಗೆ ದಾರಿ ತೋರಿಸುವುದು ನಮ್ಮ ಕೆಲಸ. ನಿಮ್ಮ ಕೆಲಸ ಹಾದಿಯಲ್ಲಿ ನಡೆಯುವುದು ಅಥವಾ ಹೋಗದಿರುವುದು ನಿಮ್ಮ ಕೆಲಸ. ಅದು ನಿಮ್ಮ ಆಯ್ಕೆ. ನೀವು ನಿಮ್ಮ ಜೀವನವನ್ನು ಪಣಕ್ಕಿಡಬಹುದು. ನಿಮ್ಮ ಕೈಯಾರೆ ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡಿಕೊಳ್ಳುತ್ತೀರಿ. ಸ್ವಲ್ಪ ಯೋಚಿಸಿ, ತಾಳ್ಮೆಯಿಂದ ಯೋಚಿಸಿ. ನೀನು ನಿನ್ನ ಕುಟುಂಬಕ್ಕಾಗಿ ಕೆಲಸ ಮಾಡು. ನಿನಗೆ ನೀನೇ ಸಹಾಯ ಮಾಡು, ಬೇರೆಯವರಿಗಾಗಿ ಅಲ್ಲ. ಜನರು ನಿಮ್ಮನ್ನು ಗುಂಡಿಗೆ ತಳ್ಳುವಷ್ಟು ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳಬೇಡಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಸರಿಯಲ್ಲದ ಕೆಲಸವನ್ನು ಮಾಡಬೇಡಿ.
ನಿಮ್ಮ ಸ್ನೇಹಿತರಿಗೆ ಇಲ್ಲ ಎಂದು ಹೇಳುವ ಧೈರ್ಯವನ್ನು ಹೊಂದಿರಿ. ನಂತರ ನೀವು ವಿಷಾದಿಸಬಹುದಾದ ಯಾವುದನ್ನೂ ಮಾಡಬೇಡಿ. ಸ್ನೇಹಿತರೆ, ಜೀವನದಲ್ಲಿ ನೀವು ಅಂತಹ ಅನೇಕ ಜನರನ್ನು ಭೇಟಿಯಾಗುತ್ತೀರಿ ಮತ್ತು ಅವರು ತಮ್ಮ ಸ್ವಂತ ಲಾಭಕ್ಕಾಗಿ ನಿಮ್ಮನ್ನು ಕೈಗೊಂಬೆಯಂತೆ ನೃತ್ಯ ಮಾಡಿಸುತ್ತಾರೆ. ಆದ್ದರಿಂದ ಅಂತಹ ಜನರು ಗುರುತಿಸುವ ಮತ್ತು ಧೈರ್ಯದಿಂದ ಮಾತನಾಡುವ ಶಕ್ತಿಯನ್ನು ಹೊಂದಿರಿ. ನೀವು ಈ ಎಲ್ಲ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಜೀವನವು ಖಂಡಿತವಾಗಿಯೂ ಬದಲಾಗುತ್ತದೆ, ಪ್ರಕಾಶಮಾನವಾಗಿರುತ್ತದೆ ಮತ್ತು ಅದರೊಂದಿಗೆ ನಿಮ್ಮ ಕುಟುಂಬವೂ ಸಹ ಪ್ರಕಾಶಮಾನದತ್ತ ಮುನ್ನಡೆಯುತ್ತದೆ. ಸ್ನೇಹಿತರೆ, ನನ್ನ ಸಲಹೆಗಳು ಮತ್ತು ಕಠಿಣ ಪರಿಶ್ರಮ ನಿಮಗೆ ಇಷ್ಟವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಚಂದಾದಾರರಾಗಿ ಬೆಲ್ ಐಕಾನ್ ಒತ್ತಿ. ಮುಂದಿನ ಆಯ್ಕೆ ನಿಮ್ಮದು. ಇದರಿಂದ ನೀವು ಅಂತಹ ಮಾಹಿತಿಯುಕ್ತ ವಿಡಿಯೋಗಳನ್ನು ಸಮಯಕ್ಕೆ ಸರಿಯಾಗಿ ಪಡೆಯಬಹುದು. ನೀವು ಅದರ ಲಾಭವನ್ನು ಪಡೆಯಬಹುದು. ಇಂದಿಗೆ ನಿಮಗೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇವೆ. ನಿಮ್ಮ ಸಮಯ ಮತ್ತು ನಿಮ್ಮ ದಿನ ಶುಭಕರವಾಗಿರಲಿ. ನಿಮ್ಮ ಕುಟುಂಬದ ಆರೋಗ್ಯ ಚೆನ್ನಾಗಿರಲಿ. ಸಂತೋಷ ತುಂಬಿ ತುಳುಕಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.